ನಮಸ್ಕಾರ ಗೆಳೆಯರೇ. ಈ ಇರಾನ್ ಮತ್ತು ಅಮೆರಿಕ ನಡುವಿನ ಜಗಳ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಈಗ ದೊಡ್ಡ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸುತ್ತಿದೆ. ಹಾಗೂ ಈ ಬಿಕ್ಕಟ್ಟಿನ ನಡುವೆ ಭಾರತ ತನ್ನ ತೈಲವನ್ನು ತರಲು ಕೆಂಪು ಸಮುದ್ರದಲ್ಲಿ ಎಂಥ ಭರ್ಜರಿ ಪ್ಲಾನ್ ಮಾಡಿದೆ ಗೊತ್ತಾ? ಕಡಲ್ಗಳ್ಳರು ಮತ್ತು ಹೂತಿ ಬಂಡುಕೋರರ ಆತಂಕದ ನಡುವೆಯೂ ಇಂಡಿಯನ್ ನೇವಿ ನಮ್ಮ ಹಡಗುಗಳನ್ನು ಹೇಗೆ ರಕ್ಷಿಸುತ್ತಿದೆ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಸಂಪೂರ್ಣ ಆಯಿಲ್ ಗೇಮ್ನ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಈ ತೈಲದ ಆಟದಲ್ಲಿ ಮುಂದೆ ಏನೇನಾಗ್ತದೆಯೋ ಯಾರಿಗೂ ಗೊತ್ತಿಲ್ಲ. ಈ ಇರಾನ್ ಮತ್ತು ಅಮೆರಿಕದ ನಡುವಿನ ಶಾಂತಿ ಮಾತುಕತೆ ವಿಫಲವಾದ ತಕ್ಷಣವೇ ಭಾರತವು ತನ್ನ ತೈಲದ ಅಗತ್ಯಗಳಿಗಾಗಿ ನೇರವಾಗಿ ಈಗ ಕೆಂಪು ಸಮುದ್ರಕ್ಕೆ ಎಂಟ್ರಿ ಕೊಟ್ಟಿದೆ. ಗೆಳೆಯರೆ, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಪರ್ಷಿಯನ್ ಕೊಲ್ಲಿಯಲ್ಲಿ ವ್ಯಾಪಾರ ಸಂಪೂರ್ಣವಾಗಿ ನಿಂತು ಹೋಗಿದೆ. ಯಾಕಂದ್ರೆ ಪರ್ಷಿಯನ್ ಕೊಲ್ಲಿಯಿಂದ ಹೊರಬರುವ ದಾರಿ ನೇರವಾಗಿ ಹಾರ್ಮೋಜ್ ಜಲಸಂಧಿ ಮೂಲಕ ಹಾದು ಹೋಗ್ತದೆ. ಹಾಗೂ ಇದುವರೆಗೆ ಕೇವಲ ಇರಾನ್ ಮಾತ್ರ ಬೆದರಿಕೆ ಹಾಕಿ ಈ ಮಾರ್ಗವನ್ನ ಬಂದ್ ಮಾಡಿತ್ತು. ಆದರೆ ಈಗ ಅಮೆರಿಕ ಕೂಡ ಈ ಹಾರ್ಮೋಜ್ ಜಲಸಂಧಿಯನ್ನ ಹೊರಗಿನಿಂದ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಿದೆ. ಅಂದ್ರೆ ಇಲ್ಲಿಂದ ಹೇಗೋ ಕಷ್ಟಪಟ್ಟು ಹೊರಬರ್ತಾ ಇದ್ದ ಹಡಗುಗಳಿಗೂ ಈಗ ಕಂಪ್ಲೀಟ್ ತಡೆ ಬೀಳಲಿದೆ. ಆದರೆ ಇಂತಹ ಹೆಚ್ಚುತ್ತಿರುವ ಬಿಕ್ಕಟ್ಟಿನ ನಡುವೆ ಭಾರತ ಸುಮ್ಮನೆ ಕೈಕಟ್ಟಿ ಕೂಡುವಂತಿಲ್ಲ. ಯಾಕಂದ್ರೆ ಭಾರತಕ್ಕೆ ತೈಲ ಮತ್ತು ಗ್ಯಾಸ್ನ ಅವಶ್ಯಕತೆ ತುಂಬಾ ದೊಡ್ಡದಾಗಿದೆ. ಹಾಗೂ ಈಗ ಇರಾನ್ ಮತ್ತು ಅಮೆರಿಕ ನಡುವಿನ ಈ ಜಗಳದಲ್ಲಿ ಹಾರ್ಮೋಜ್ ಜಲಸಂಧಿಯ ಸಮಸ್ಯೆ ಯಾವಾಗ ಮುಗಿಯುತ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಭಾರತವು ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಅದು ಏನಂದ್ರೆ ಸೌದಿ ಅರೇಬಿಯಾದ ಪಶ್ಚಿಮ ಭಾಗದ ಮೂಲಕ ಅಂದ್ರೆ ರೆಡ್ ಸೀ ಕಡೆಯಿಂದ ಹೋಗುವುದಕ್ಕಾಗಿ ನಿರ್ಧರಿಸಿದೆ. ಗೆಳೆಯರೆ, ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಂದ್ರೆ ಈ ಹಾರ್ಮೋಜ್ ಜಲಸಂಧಿಯು ಸೌದಿ ಅರೇಬಿಯಾದ ಪೂರ್ವದಲ್ಲಿದೆ. ಆದರೆ ಕೆಂಪು ಸಮುದ್ರವು ಸೌದಿ ಅರೇಬಿಯಾದ ಪಶ್ಚಿಮದಲ್ಲಿದೆ. ಅಂದ್ರೆ ಭಾರತವು ಈಗ ಸೌದಿ ಅರೇಬಿಯಾದ ಪೂರ್ವದಿಂದಲ್ಲ, ಬದಲಾಗಿ ಪಶ್ಚಿಮ ಭಾಗದಿಂದ ತೈಲ ಮತ್ತು ಗ್ಯಾಸ್ ಅನ್ನು ತರುವುದಕ್ಕಾಗಿ ಸಕಲ ಸಿದ್ಧತೆಯನ್ನ ನಡೆಸ್ತಾ ಇದೆ. ಆದರೆ ಇಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಇದೆ. ಅದು ಏನಂದ್ರೆ ಕೆಂಪು ಸಮುದ್ರದಲ್ಲಿ ಇರಾನ್ನ ನೇರ ಅಪಾಯವಿಲ್ಲದಿರಬಹುದು. ಆದರೆ ಯೆಮೆನ್ ಹೂತಿ ಬಂಡುಕೋರರು ಮತ್ತು ಕಡಲ್ಗಳ್ಳರ ಭೀತಿ ಈ ಕೆಂಪು ಸಮುದ್ರದಲ್ಲಿ ಬಹಳಷ್ಟಿದೆ. ಯಾಕಂದ್ರೆ ಈ ಹೂತಿ ಬಂಡುಕೋರರು ಇದೇ ಕೆಂಪು ಸಮುದ್ರದಲ್ಲಿ ಅನೇಕ ಸರಕು ಸಾಗಣೆ ಹಡಗುಗಳನ್ನು ಮುಳುಗಿಸಿದ್ದಾರೆ. ಹಾಗಾಗಿ ಜಾಗವನ್ನ ಸೇಫ್ ಝೋನ್ ಅಂತ ಪರಿಗಣಿಸಲಾಗುವುದಿಲ್ಲ. ಆದರೆ ನಮ್ಮ ಬಳಿ ಬೇರೆ ಆಯ್ಕೆಗಳು ತುಂಬಾ ಕಡಿಮೆ ಇವೆ. ಜೊತೆಗೆ ಇದು ಭಾರತದ ಶಕ್ತಿ, ತೈಲ ಮತ್ತು ಗ್ಯಾಸ್ನ ಪ್ರಶ್ನೆಯಾಗಿದೆ. ಅದಕ್ಕಾಗಿ ಭಾರತವು ಅರೇಬಿಯನ್ ಸಮುದ್ರ ಮತ್ತು ಎಡಾನ್ ಕೊಲ್ಲಿಯ ಮೂಲಕ ಕೆಂಪು ಸಮುದ್ರದಲ್ಲಿ ತನ್ನ ಭದ್ರತೆಯನ್ನ ಹೆಚ್ಚಿಸುವುದಕ್ಕಾಗಿ ಸಿದ್ಧತೆ ನಡೆಸಿದೆ. ಹಾಗೆಯೇ ಇದು ಗೊತ್ತಿರಲಿ ಗೆಳೆಯರೆ, ಭಾರತವು ಆಪರೇಷನ್ ಸಂಕಲ್ಪ ಅಡಿಯಲ್ಲಿ ಈಗಾಗಲೇ ಕೆಂಪು ಸಮುದ್ರದ ಬಳಿ ತನ್ನ ಯುದ್ಧ ನೌಕೆಗಳನ್ನು ನಿಯೋಜಿಸಿದೆ. ಸೊ ಈಗ ಕಡಲ್ಗಳ್ಳರ ವಿಷಯಕ್ಕೆ ಬಂದರೆ ಭಾರತೀಯ ನೌಕಾಪಡೆಯು ಕೆಂಪು ಸಮುದ್ರದೊಳಗೆ ನುಗ್ಗಿ ಅವರನ್ನು ಸದೆ ಬಡಿಯುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದೆ. ಗೆಳೆಯರೆ, ಭಾರತಕ್ಕೆ ಯಾವುದೇ ಬೆಲೆ ತೆತ್ತಾದರೂ ತೈಲ ಮತ್ತು ಗ್ಯಾಸ್ ಬೇಕೇ ಬೇಕು. ಸೊ ಇಲ್ಲಿಯವರೆಗೆ ಭಾರತವು ತನ್ನ ವ್ಯಾಪಾರಕ್ಕಾಗಿ ಕೆಂಪು ಸಮುದ್ರದ ಮಾರ್ಗವನ್ನು ಹೆಚ್ಚಾಗಿ ಬಳಸ್ತಾ ಇರಲಿಲ್ಲ. ಆದರೆ ಈಗ ಭಾರತದ ಯುದ್ಧ ನೌಕೆಗಳು ಇದೇ ಕೆಂಪು ಸಮುದ್ರವನ್ನು ಪ್ರವೇಶಿಸಲಿವೆ ಮತ್ತು ಕಡಲ್ಗಳ್ಳರನ್ನು ಮಟ್ಟ ಹಾಕಿ ಭಾರತೀಯ ಹಡಗುಗಳಿಗೆ ಸುರಕ್ಷಿತ ಮಾರ್ಗವನ್ನು ಒದಗಿಸುವ ಕೆಲಸ ಮಾಡಲಿವೆ. ಸೊ ಇಲ್ಲಿ ಸೌದಿ ಅರೇಬಿಯಾ ಕೂಡ ತನ್ನ ಈಸ್ಟ್ ವೆಸ್ಟ್ ಪೈಪ್ಲೈನ್ ಮೂಲಕ ತೈಲ ಮತ್ತು ಗ್ಯಾಸ್ ಅನ್ನು ಕೆಂಪು ಸಮುದ್ರದ ಪಶ್ಚಿಮ ಕರಾವಳಿಗೆ ತಲುಪಿಸಬೇಕಾಗ್ತದೆ. ಗೆಳೆಯರೆ, ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಈ ಸೌದಿ ಅರೇಬಿಯಾದ ಕೆಂಪು ಸಮುದ್ರದ ಪಶ್ಚಿಮ ಕರಾವಳಿಯ ಪೈಪ್ಲೈನ್ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಇದೆ. ಆದರೂ ಪ್ರತಿದಿನ 5 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಕೆಂಪು ಸಮುದ್ರದಿಂದ ಪೂರೈಸಬಹುದು. ಆದರೆ ಇಲ್ಲಿ ಸಂಪೂರ್ಣ ತೈಲ ಭಾರತಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಇತರೆ ದೇಶಗಳಿಗೂ ತೈಲ ಮತ್ತು ಗ್ಯಾಸ್ ಅಗತ್ಯವಿದೆ ಮತ್ತು ಅವರು ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ಆದರೂ ಭಾರತಕ್ಕೆ ಪ್ರತಿ 5 ದಿನಗಳಿಗೊಮ್ಮೆ ತೈಲದಿಂದ ತುಂಬಿದ ಒಂದು ದೊಡ್ಡ ಹಡಗಿನ ಪೂರೈಕೆ ಆಗಬಹುದು. ಒಂದ್ ವೇಳೆ ಸೌದಿ ಅರೇಬಿಯಾ ಪಶ್ಚಿಮ ಕರಾವಳಿಯಲ್ಲಿ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿದ್ರೆ ಹಡಗುಗಳ ಸಂಖ್ಯೆ ಡಬಲ್ ಕೂಡ ಆಗಬಹುದು. ಸೊ ಗೆಳೆಯರೆ, ಇದರಿಂದ ನೀವೇ ಯೋಚಿಸಿ, ಭಾರತ ತನ್ನ ತೈಲದ ಅಗತ್ಯಕ್ಕಾಗಿ ಏನೆಲ್ಲ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ ಅಂತ. ಹಾಗೂ ಇನ್ನು ಅಮೆರಿಕದ ತೈಲದ ವಿಷಯಕ್ಕೆ ಬಂದರೆ ಸಮುದ್ರ ಮಾರ್ಗದ ಮೂಲಕ ಈ ಅಮೆರಿಕದ ತೈಲ ಭಾರತವನ್ನು ತಲುಪುವುದಕ್ಕಾಗಿ ಪೂರ್ತಿ 45 ದಿನಗಳ ಸಮಯ ಬೇಕಾಗ್ತದೆ. ಅಂದರೆ ಭಾರತವು ಇವತ್ತಿಗೆ ಅಮೆರಿಕಾದಿಂದ ತೈಲವನ್ನು ಖರೀದಿಸಿ ಅದೇ ದಿನ ಹಡಗಿಗೆ ಲೋಡ್ ಆದರೂ ಸಹ ಅದು 45 ದಿನಗಳ ನಂತರವೇ ಭಾರತವನ್ನು ತಲುಪ್ತದೆ. ಸೊ ಹೀಗಾಗಿ ಪ್ರಸ್ತುತ ಸಮಯದಲ್ಲಿ ತೈಲ ಹಡಗುಗಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ತಲುಪಿಸುವಲ್ಲಿ ನಮ್ಮ ಭಾರತೀಯ ನೌಕಾಪಡೆಯು ಬಹುದೊಡ್ಡ ಪಾತ್ರವನ್ನು ವಹಿಸುತ್ತಿದೆ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಗೆಳೆಯರೆ, ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.